ನನಗೆ ಬೇಜಾರಾದಾಗ ಇಲ್ಲ ಯಾವತ್ತಾದ್ರು ಭಾಳ ಚಿಂತೆ ಯೋಚನೆ ಮಾಡಕತ್ತೀನಿ ಅಂದರೆ ಏನು ಮಾಡ್ತೀನಿ ಅಂದರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಯಾಕಂದರೆ ಏನೇನೋ ಯೋಚನೆಗಳು ಅದೆಲ್ಲ ಬಿಟ್ಟು ನಾವು ಇದ್ರ ಮೇಲೆ ಹೋಗ್ಬಿಡ್ತೀವಿ, ಅಡುಗೆ ಮಾಡೋದ್ರ ಮೇಲೆ. ಯಾಕಂದರೆ ಅಷ್ಟು ಮೈಂಡ್ ಇದಾಗಿಬಿಡುತ್ತೆ ಇದರಲ್ಲಿ. ಅದಕ್ಕೆ ಇದು ನನ್ನ ಹೆಂಡ್ತಿಗೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ, ನಾನು ಅಡುಗೆ ಮಾಡಿದಂಗೆ ಆಗುತ್ತೆ ಅಂತಂದೇಳಿ ಅರ್ಧ ಕೆಜಿ ಚಿಕನ್ ತಗೊಂಬಂದಿದ್ದೆ. ಅರ್ಧ ಕೆಜಿ ಚಿಕನ್ ತಗೊಂಬಂದು ಏನು ಮಾಡಿದೆ, ನೀಟಾಗಿ ಈರುಳ್ಳಿ 3 ಈರುಳ್ಳಿ 2 ಆನಿಯನ್ ತಗೊಂಡು ನೈಸಾಗಿ ಕಟ್ ಮಾಡಿ ನೆಕ್ಸ್ಟು ಹಂಗೆ ನೋಡ್ತಾಯಿರಿ, ಸ್ಟೆಪ್ ಬೈ ಸ್ಟೆಪ್ ನಾನು ಕರೆಕ್ಟಾಗಿ ಹೇಳ್ತೀನಿ ಏನೇನು ಹಾಕ್ಬೇಕಂತ. 3 ಈರುಳ್ಳಿ, 2 ಟೊಮೊಟೊ, ಮೆಣಸಿನ್ಕಾಯಿ, 3 ಮೆಣಸಿನ್ಕಾಯಿ ಆದಮೇಲೆ ಏನು ಮಾಡೋದು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂತೀರಿ, ಹಾಕ್ಬೇಡ್ರಿ ಮೊದಲು ಹಾಕಂಗಿದ್ರೆ ಸ್ವಲ್ಪ ಹಾಕ್ಯವ್ರು ಅಲ್ಲಿ. ಅದಾದಮೇಲೆ ಜಿಂಜರ್ನ ಕಟ್ ಮಾಡ್ಕೊಂಡು ಅದ್ರ ಜೊತೆ ಬೆಳ್ಳುಳ್ಳಿ ಸೇರಿಸಿ ಏನು ಮಾಡೋದು, ಮಿಕ್ಸಿಗೆ ಹೊಡಿಬೇಕು. ಯಾಕಂದರೆ ನೀವು ಅಂಗಡೀಲಿ ತರೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಇವಾಗ ಏನು ಬೇಕಾದ್ರೂ ಸೇರಿಸ್ತಿದ್ದಾರೆ. ನಾವು ಈಗಿನ ಕಾಲದಾಗಂತೂ ಏನು ತಿನ್ಬೇಕು ಒಂದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊರಿ. ಆಮೇಲೆ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫಸ್ಟ್ ಇದನ್ನು ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ಏನು ಮಾಡ್ತೀರಾ, ಫ್ರೈ ಮಾಡಿ. ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಮತ್ತು ಅದಾದ ತಕ್ಷಣ ಈರುಳ್ಳಿ ಹಾಕಿ ಏನು ಮಾಡ್ತೀರಿ ಅಂದರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಈರುಳ್ಳಿ ನಾನು ಅರ್ಧ ಫ್ರೈ ಮಾಡಿದ್ದೆ, ನೀವೇನು ಮಾಡ್ತೀರಿ ಅಂದರೆ ಫುಲ್ಲು ರೆಡ್ಡಾಗಿ ಫ್ರೈ ಮಾಡಿರಿ. ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ. ಈರುಳ್ಳಿ ಯಾವ ಥರ ಜಾಸ್ತಿ ಫ್ರೈ ಆಗುತ್ತೆ ಆ ಥರ. ಮತ್ತು ಅದಾದಮೇಲೆ ಟೊಮೊಟೊನು ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ನೀವು ಇಮಿಡಿಯೇಟ್ಲಿ ಇದು ಹಾಕ್ಬೋದು, ಚಿಕನ್ ಅರ್ಧ ಕೆಜಿ ಚಿಕನ್ ಇತ್ತಲ್ಲ, ಚಿಕನ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ರಿ, ಮುಚ್ಚಿಬಿಡ್ರಿ. ಅವಾಗ ಒಂದು 5 ನಿಮಿಷ 2 ನಿಮಿಷ 3 ನಿಮಿಷ ಬಿಟ್ಟು ಆ ಥರ ಏನು ಮಾಡ್ತೀರಾ, ಮಿಕ್ಸ್ ಮಾಡಿ ಉಪ್ಪು ಮೊದಲೇ ಹಾಕ್ಬೋದು. ನಾನು ಆಮೇಲೆ ಹಾಕಿದ್ದೆ. ಮೊದಲೇ ಹಾಕೋದು ಒಳ್ಳೆಯದು, ಈರುಳ್ಳಿ ಹಾಕ್ತೀವಲ್ಲ ಅವಾಗ ಉಪ್ಪು ಹಾಕೋದು ಒಳ್ಳೆಯದು. ನಾನು ಅದಾದಮೇಲೆ ಹಾಕಿದ್ದೆ. ಅದಾದಮೇಲೆ ಕುದ್ದಾದಮೇಲೆ ಕರೆಕ್ಟಾಗಿ ನೋಡ್ಕೊರಿ ಬೆಂದೈತಿಲ್ಲ ಅಂತ. ಬೆಂದಿಲ್ಲ ಅಂದರೆ ಮಸಾಲೆ ಹಾಕಕ್ಕೆ ಹೋಗ್ಬೇಡ್ರಿ. ಬೆಂದಾದ್ಮೇಲೆ ಮಸಾಲೆ ಹಾಕ್ಬೇಕು. ಯಾಕಂದರೆ ಮೊದಲೇ ಹಾಕಿದರೆ ಸ್ವಲ್ಪ ಕುದಿಯೋಕ್ಕೆ ಲೇಟ್ ಆಗುತ್ತೆ. ಅದು ಬೇರೆ ಕೆಳಗಡೆ ಹಿಡಿಯುತ್ತೆ, ಒತ್ತಿದ್ರೆ ಏನಾಗುತ್ತೆ, ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ಮಸಾಲೆ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಟು ಆಮೇಲೆ ನೀರು ಹಾಕಿ ಸ್ವಲ್ಪ ಕುದ್ದಾದ್ಮೇಲೆ ಒಂದು 10 ಮಿನಿಟ್ಸ್ ಕುದ್ರೆ ಸಾಕು, ಜಾಸ್ತಿ ಏನು ಬೇಡ. ಅದಾದಮೇಲೆ ತೆಗೆದು ನೋಡಿರಿ, ಮೇಲ್ಗಡೆ ಆಯಿಲ್ ಬಿಟ್ಟು ಚೆನ್ನಾಗಿರುತ್ತೆ. ಆಯಿಲ್ ಮೇಲ್ಗಡೆ ಬರ್ಬೇಕು, ಅವಲ್ಲಿ ಚಿಕನ್ ಬೆಂದಿದೆ, ಎಲ್ಲ ಚೆನ್ನಾಗಾಗಿದೆ ಅಂತ ಅರ್ಥ. ಇಲ್ಲಾಂದರೆ ಅದು ಸರಿಯಾಗಿ ಆಗಿರಲ್ಲ. ಅದಾದಮೇಲೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 ಮಿನಿಟ್ಸ್ ತೆಗಿಯಕ್ಕೆ ಹೋಗ್ಬಿಟ್ರಿ, ಮುಚ್ಚಿಡ್ರಿ. ಆಮೇಲೆ ತೆಗೀರಿ, ಚೆನ್ನಾಗಿದಾಗಿರುತ್ತೆ. ಚಿಕನ್ ಬೆಂದೋಗಿದೆ. ಈ ವಿಡಿಯೋ ಇಲ್ಲಿಗೆ ಮುಗೀತು. ಲೈಕ್ ಮಾಡೋರು, ಸಬ್ಸ್ಕ್ರೈಬ್ ಮಾಡೋರು ಯಾರಿದ್ರೆ ಎಲ್ಲರೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ವಿಡಿಯೋಕ್ಕೆ ಬರ್ತೀನಿ. ಬಾಯ್ ಎಲ್ಲರಿಗೂ.